ಬೆಳಗಾವಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ ಕರಣ್ ಅವರ ಮೇಲೆ ಹಲ್ಲೆ ಕೇಸಿದು. ಶಾಸಕ ಲಕ್ಷ್ಮಣ ಸವದಿ ಅವರ ಮಗ ಚಿದಾನಂದ ಸವದಿ ವಿರುದ್ಧ ಕೇಸು ದಾಖಲಾಗಿದೆ. ಇದರಲ್ಲಿ ಸವದಿ ಮತ್ತು ಚಿದಾನಂದ ಸವದಿ ಸೇರಿಕೊಂಡು ಟೋಟಲ್ ಆಗಿ ಇನ್ನೂ 8 ಜನ ಕೂಡ ಇದ್ದರು. ಎಲ್ಲರ ವಿರುದ್ಧವಾಗಿಯೂ ಒಂದು ಪ್ರಕರಣ ದಾಖಲಾಗಿದೆ. ಇಲ್ಲಿ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಅಥಣಿ ಪೊಲೀಸರಿಗೆ ಕರಣ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಮನೆ ಕರೆಸಿದ್ರು. ಸವದಿ ಮತ್ತು ಅವರ ಮಗ ಮನೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ, ಕಪಾಳಕ್ಕೆ ಹೊಡೆದಿದ್ದಾರೆ. ಅವರ ಮಗ ಲಕ್ಷ್ಮಣ ಸವದಿಯವರ ಮಗ ಚಿದಾನಂದ ಸವದಿ ಬಲವಾಗಿ ಸೊಂಟಕ್ಕೆ ಒದ್ದಿದ್ದಾರೆ. ಆಗ ನೆಲಕ್ಕೆ ಬಿದ್ದುಬಿಟ್ಟೆ ನಾನು. ನನ್ನ ಮೇಲೆ 7ರಿಂದ 8 ಜನ ಹಲ್ಲೆ ಮಾಡಿದ್ರು. ದೂರಲ್ಲಿ ಉಲ್ಲೇಖ ಮಾಡಿರೋದು ನೌಕರರ ಯೂನಿಯನ್ ಅಧ್ಯಕ್ಷ ಕರಣ್ ಅವರು. ಅಕ್ರಮ ಕೂಟ ಸೇರಿಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಕೇಸು ದಾಖಲಾಗಿದೆ. BNS ಕಾಯ್ದೆ 189, 191, 115, 351, 352, 190 ಇಷ್ಟು ಕಲಂಗಳ ಅಡಿಯಲ್ಲಿ ಒಂದು ಕಡೆ ಕೇಸು ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಈ ಕಡೆ DCC ಬ್ಯಾಂಕ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಕರಣ್ ಅವರ ಮೇಲೂ ಕೂಡ FIR ಆಗಿದೆ. ಶ್ರೀಕಾಂತ ಅಲಗೂರ ಎಂಬುವರು ಕಂಪ್ಲೇಂಟ್ ಮಾಡಿದ್ದಾರೆ. ಅವಾಚ್ಯವಾಗಿ ಬೈದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಅವರು ಕೂಡ ಒಂದು ಪ್ರತಿ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಳಗಾವಿ DCC ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ SP ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. DCC ಬ್ಯಾಂಕ್ ನೌಕರರು ಶಾಸಕ ಲಕ್ಷ್ಮಣ ಸವದಿ ಮತ್ತು ಪುತ್ರ ಚಿದಾನಂದ ಸವದಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಲ್ಲೆ ನಡೆದು 2 ದಿನಗಳಾದ ಮೇಲೆ FIR ದಾಖಲಾಗಿದೆ. ಲಕ್ಷ್ಮಣ ಸವದಿ ಹಾಗೂ ಚಿದಾನಂದ ಸವದಿ ಬಂಧನ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. SP K ರಾಮರಾಜನ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ DCC ಬ್ಯಾಂಕ್ ನೌಕರರು. ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದ್ರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮನ್ನೆಲ್ಲನೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಇವತ್ತು ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ,